ಮಗುವನ್ನ ಕಳ್ಕೊಂಡು ದುಃಖದಲ್ಲಿ ಎತ್ತ ತಾಯಿ ಆದವಳು ತನ್ನ ದೊಡ್ಡ ಮಗುವನ್ನ ಮಂಡು ಮಾಡಿ 5 ಮಕ್ಕಳ ಸಮೇತವಾಗಿ ತನ್ನ ಮನೆ ಕಡೆಗೆ ಹಿಂತಿರುಗಿದ್ಲಲ್ಲ. ಕಟ್ಟಿಕೊಂಡ ಗಂಡ 2 ದಿನ ಆದ್ರೂ ಬಂದಿಲ್ಲ ಹಿಂತಿರುಗಿ ಮನೆ ಕಡೆಗೆ. ತಿರುಕಿಲುವಿನಾಚಿಯ ನೋವು ಭೂಲೋಕಕ್ಕೂ ಆಕಾಶಕ್ಕೂ ತಿಳಿದಂತಾಗೋಗಿದೆ. ಭಗವಂತ, ನನ್ನ ಮಕ್ಕಳನ್ನ, ನನ್ನ ಮಗುವಾಗಿರ್ತಕ್ಕಂಥದ್ದನ್ನ ಯಾಕೆ ನನ್ನಿಂದ ಕಿತ್ತುಕೊಂಡೆ? ನಾನೇನು ಅನ್ಯಾಯ ಮಾಡಿದೆ? ನಾನು ಯಾರಿಗ ಅನ್ಯಾಯ ಮಾಡಿದೆ ಅಂತ ಮನೆಯಲ್ಲಿ ಬಿಕ್ಕಿ 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 ಹೇಳ್ತಾವಳೆ ತಿರುಕಿಲುವಿನಾಚಿ. ಅವಳು ಗೊತ್ತಿಲ್ಲ ಅವಳಾಡಿದ ನಾನು ಎನ್ನುವ ದುರಹಂಕಾರದ ಮಾತಿನಿಂದ ಇಷ್ಟೆಲ್ಲ ಆಗಿದೆ ಅಂತ. ಜಗದೊಳಗೆ ನಾನು ಅಂತ ಬದುಕಿದವರು ಜಗತ್ನಲ್ಲಿ ಯಾರೂ ಉದ್ಧಾರ ಆಗಿಲ್ಲ. ಇದು ಇವಳಿಗೆ ಅರಿವಾಗಿಲ್ಲ. ನೋವಿನ ಹಲೆಯಲ್ಲಿ ಮುಳುಗಿದವಳು ಬಿಕ್ಕಿ ಬಿಕ್ಕಿ ಹೇಳ್ತಾ ನೋವಿನಿಂದ ಮಲಗಿರಬೇಕಾದ್ರೆ ನೋವಿನ ಮಕ್ಕಳದೆಲ್ಲ ಕಳ್ಕೊಂಡು ಸಮಾಧಾನ ಮಾಡ್ತಾ ಇದ್ರೆ. ಒಂದು ದಿನ ಕಳಿತು. ಮರುದಿನ ಹಿಂದಿನ ದಿವಸ ಯಾವಾಗ ದೊಡ್ಡ ಮಗು ಬಂದು ತನ್ನ ತಾಯಿ ಹತ್ರ ತನ್ನ ನೋವನ್ನು ಹೇಳ್ಕೊತಾಯಿತು, ಅದೇ ಸಮಯಕ್ಕೆ 2ನೇ ಮಗುನು ಕೂಡ ತನ್ನ ತಾಯಿ ಹತ್ರ ಓಡಿ ಬರ್ತಾ ಇದೆ. ಅಮ್ಮ, ಅಣ್ಣ ನನ್ನನ್ನು ಕೈ ಬೀಸಿ ಕರೆದಿಹನು ತಾಯಿ, ತಾಳಲಾರದ ಈ ವ್ಯಥೆಯ ಪಡುವೆ ನಾನು, ಅಣ್ಣನ ಬಳಿಗೆ ಹೋಗುವೆ ನಮ್ಮ, ಕಳುಹಿಸು ತಾಯೇ ತಡೆಯಲಾರೆಯ ಈ ಪರಿ ಪರಿ ನೋವನು. ಜವರಾಯ ನನ್ನನ್ನು ಕೂಡ ಕರೆದಿಹನು ತಾಯಿ, ಅಣ್ಣನಿರುವ ಸ್ಥಳಕ್ಕೆ ನಾ ಹೋಗುವೆ ನಮ್ಮ, ಕಳುಹಿಸೋ ಅಮ್ಮ 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 ಅಮ್ಮ. ಅಣ್ಣ ನನ್ನನ್ನು ಕೈ ಬೀಸಿ ಕರೆಯುವಂತ ಆಗ್ತಾ ಇದೆಯಮ್ಮ. ನಾನು ಕೂಡ ಹೊರಟು ಹೋಗ್ತೀನಮ್ಮ, ನಾನು ಹೊರಟು ಹೋಗ್ತೀನಮ್ಮ ಅಂತ 2ನೇ ಮಗು ಹೇಳ್ತಾ ಬರ್ತಾ ಇದೆ. ತಾಯಿ ಪಾಪ ಅಂತ ನಮ್ಮ ದೊಡ್ಡ ಮಗುನ ಕಳ್ಕೊಂಡು ದುಃಖದಲ್ಲೇ ಇದ್ಲಲ್ಲ, ಯಾಕಪ್ಪ ನನಗಿಂತ ನೋವು ಕೊಡ್ತಾ ಇದ್ದೀರಾ? ಒಂದು ಮಗುನ ಕಳ್ಕೊಂಡೆ, ಇನ್ನು ಅದನ್ನ ತಡ್ಕೊಳಕ್ ಶಕ್ತಿ ನನಗಿರ್ಲಿಲ್ಲ. ನೀನ್ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯ? ನೋಯಿಸ್ಬೇಡಪ್ಪ, ನನಗೆ ತಡ್ಕೊಳ್ಳೋ ಶಕ್ತಿ ಈ ತಾಯಿಗಿಲ್ಲ. ಹಾಗೆಲ್ಲ ಅನ್ಬಾರ್ದು ಬಾ ಕಂದ ಅಂತ ಆ ಮಗು ಸಮಾಧಾನ ಮಾಡೋದಿಕ್ಕೆ ಅಂತ ಹತ್ರ ಕರೆದು ತಪ್ಕೊಂಡ್ಲು, ಬೆಚ್ಚಿ ನಿಂತಾಳು. ಏಕೆಂದ್ರೆ ನಿನ್ನೆ ಅಷ್ಟೊತ್ತರಲ್ಲಿ ದೊಡ್ಡ ಮಗು ಯಾವ ರೀತಿ ಬಿಸಿಯಿಂದ ಅಂದ್ರೆ ಜ್ವರದಿಂದ ನಡುಕ್ತಿತ್ತೋ, 2ನೇ ಮಗುನು ಕೂಡ ಹಾಗೆ ಆಗ್ಬಿಟ್ಟಿದೆ. ಅಯ್ಯಯ್ಯೋ, ಇದೇನಪ್ಪ ಇದು ವಿಚಿತ್ರ. ನಿನ್ನೆ ದೊಡ್ಡ ಮಗು ಯಾವ ರೀತಿ ನಡುಕ್ತಾ ಇದೆಯೋ ಹಾಗೆ ನನ್ನದು 2ನೇ ಮಗುನು ಕೂಡ ನಡುಕ್ತಾ ಇದೆಯಲ್ಲ. ನಾನು ಹೇಗೆ ಕಾಪಾಡ್ಕೊಳ್ಳಿ ಇದನ್ನ? ಏನು ಮಾಡ್ಲಿ? ಮಗು ನನ್ ಬಿಟ್ಟು ಹೋಗ್ಬೇಡ ಕಣಪ್ಪ, ಈ ತಾಯಿನ ಬಿಟ್ಟು ಹೋಗ್ಬೇಡ ಅಂತ ತಾಯಿ ತನ್ನ ಮಗುನ ತೊಡೆ ಮೇಲೆ ಮಲಗಿಸ್ಕೊಂಡು ತಣ್ಣೀರ್ ಬಟ್ಟೆ ಹಾಕಿ ಸಮಾಧಾನ ಮಾಡ್ತಾವಳೆ. ಜ್ವರ ಕಡಿಮೆ ಆಗ್ಲಿ ಅಂತ ಎಲ್ಲಾ ದೇವ್ರನ್ನು ಬೇಡ್ತಾವಳೆ. ಗ್ರಾಚಾರ ಕೆಟ್ಟಾಗ ಹಗ್ಗ ಹಾವಾಗುತ್ತೆ, ಹಾಲು ಹಾಲವಾಗುತ್ತೆ. ಜಗದೊಳಗೆ ಭಗವಂತನಿಚ್ಛೆ ಹೇಗಿದೆ ಅಂತ ಯಾರೂ ಕೂಡ ತಪ್ಪಿಸಕ್ಕಾಗಲ್ವಲ್ಲ. ನೋವಿನಿಂದ ಹಳತಿದವಳು ಇಂದಿನ ದಿನ ಯಾವಾಗ ದೊಡ್ಡ ಮಗು ಸತ್ತೋಗಿತ್ತು, ಅದೇ ಸಮಯಕ್ಕೆ 2ನೇ ದಿನ ತಾಯಿ ಮಡಿಲಲ್ಲಿ 2ನೇ ಮಗು ಅಮ್ಮ ಪಟ್ಟನೆ ಪ್ರಾಣ ಬಿಟ್ಟುಬಿಡ್ತು. ದುಃಖದಿಂದ ನೋವಿನಿಂದ ಮಗುನ ಈ ಮಲಗಿಸಿ ಹೊರಗಡೆ ಈಚೆ ಬರ್ತಾಳಂತೆ. ಊರಿನ ಜನರು ಕೂಗ್ತಾಳಂತೆ, ಅಣ್ಣ ಅಪ್ಪ ಬನ್ರಪ್ಪ, ನನ್ನ 2ನೇ ಮಗುನು ಕೂಡ ಸತ್ತಾಗಿದೆ, ಬನ್ರಪ್ಪ ಬನ್ನಿ ಬನ್ನಿ ಅಂತ ಕೂಗಾಕುದು. ಜನ ಎಲ್ಲ ನೋಡಿದ್ರು, ಏನ್ ತಲೆಗೆಲ್ಲ ಕೆಟ್ಟಿದೆ ನಿನಗೆ? ದೊಡ್ಡ ಮಗುನ ಮಣ್ಣು ಮಾಡ್ಬಿಟ್ಟು ಬಂದು ಸ್ನಾನ ಮಾಡಿ ಇನ್ನು ತಲೆ ಕೂದ್ಲಾರಿಲ್ಲ, ಆಗ್ಲೇ 2ನೇ ಮಗು ಸತ್ತೋಯ್ತು ಅಂತ ಏನೇನು ಹೇಳ್ತಾ ಇದೆಯಲ್ಲ, ಏನ್ ಹೇಳ್ತಾ ಇದೆಯಾ? ಹೌದ್ರಪ್ಪ, ನಾನು ನಿಜನೇ ಹೇಳ್ತಾ ಇದ್ದೀನಿ. 2ನೇ ಮಗುನು ಕೂಡ ಸತ್ತೋಗಿದೆ, ಬನ್ನಿ ನನ್ನ ಮಗು ನೋಡಿ ಬನ್ನಿ ಅಮ್ಮ ಬನ್ನಿ. ಏನಿದು ಕತೆ? ಏನ್ ಈ ರೀತಿ ಆಗ್ತಾ ಇದ್ದಾರೆ? ದಿನಕ್ಕೂ ನನ್ನ ಮಗು ಸಾಯ್ತಾ ಇಲ್ಲ, ಆದ್ರೂ ಎಲ್ಲ ವಿಚಿತ್ರವಾಗಿದೆಯಲ್ಲ ಅಂತ ಎಲ್ಲರೂ ಏನಾಯ್ತು ಅಂತ ನೋಡೋದಕ್ಕೆ ಹೋಗ್ತಾ ಇದ್ರೆ, ಆ ಈ ತಿರುಕಿಲುವಿನಾಚೆಯ ಪಕ್ಕದ ಮನೆಯ ಪಡ್ಸಾಲೆ ಮೇಲೆ ಒಬ್ಬ ವಯಸ್ಸಾದ ಮುದುಕ ಕೂತಿದ್ದಂತೆ ನೋಡಿ. ಅವನೊಂದು ಮಾತಾಡ್ಬಿಟ್ಟು ಎಲ್ಲರೂ, ಯಾರು ಅವಳ ಮನೆ ಹತ್ರ ಹೋಗ್ಬೇಡಿ, ನಿಂತ್ಕೊಳ್ಳಿ. ಜನರು ನಿಂತುಬಿಟ್ರು. ಯಾಕೆ ತಾತ? ಅಲ್ಲಿ ಪಾಪ 2ನೇ ಮಗುನು ಸತ್ತೋಗಿದೆ ಅಂತ ಅದು ನೋಡ್ಬೇಕು, ಯಾಕೆ ನಿಂತ್ಕೊಳ್ಳಿ ಅಂತ ಇದೆಯಾ? ಯಾಕೆ ಹೋಗ್ಬಾರ್ದು? ನಿಮಗೆಲ್ಲ ಬುದ್ಧಿ ಇಲ್ವಾ? ಅವಳು ಆಡ್ತಿರೋ ನಾಟಕ ನಿಮಗೇನು ಗೊತ್ತಾಗ್ತಾ ಇಲ್ವಾ? ನಾಟಕವಾ? ಏನ್ ಹೇಳ್ತಾ ಇದೆಯಾ ತಾತ? ನೀವೆಲ್ಲ ಸ್ವಲ್ಪ ಯೋಚನೆ ಮಾಡಿ. ದಿನ ವ್ಯಾಪಾರಕ್ಕೆ ಹೋಗಿದ್ದು ಮುಸ್ಸಂಜೆ ಹೊತ್ತಿಗೆ ಗಂಡ ಮನೆ ಬರ್ತಿದ್ದವನು 3 ದಿನ ಆದ್ರೂ ಪತ್ತೆ ಇಲ್ಲ ಅಂದ್ರೆ ಏನ್ ಅರ್ಥ? ಇವಳು ಮೊದಲೇ ಗಂಡನ್ನ ಸಾಯಿಸ್ಬಿಟ್ಟವಳೆ. ದಿನಕ್ಕೊಂದೊಂದು ಮಗು ಅಂತ ಒಂದೊಂದು ಮಗುನ ಸಾಯಿಸ್ತವಳೆ. ನಿಮ್ಗೇನು ಗೊತ್ತಾಗ್ತಾ ಇಲ್ವಾ? ನೋಡಿ ಹೆಂಗಿಟ್ಟ ಭಗವಂತ.
ಜನಕ್ಕೆ ತಲೆ ಕೆಟ್ಟೋಯ್ತು. ನಿಜ ತಾನೆ? ದಿನ ವ್ಯಾಪಾರಕ್ಕೆ ಹೋಗಿ ಮುಸ್ಸಂಜೆ ಹೊತ್ತು ಬಂದ್ಬಿಡ್ತಿದ್ದ ಗಂಡ 2 ದಿನ 3 ದಿನ ಆದ್ರೂ ಪತ್ತೆ ಇಲ್ಲ ಅಂದ್ರೆ ಇವನು ಪಕ್ಕದ ಮನೆಯವನೆಲ್ವ ತಾತ, ಇವನಿಗೆಲ್ಲ ಗೊತ್ತಾಗುತ್ತೆ ಅಂತ ಕಾಣುತ್ತೆ. ಓಹೋ, ಇವಳು ಸಾಮಾನ್ಯದವಳಲ್ಲ. ಏನಮ್ಮ, ಕಟ್ಕೊಂಡು ಗಂಡನ ಮಕ್ಕಳನ್ನೇ ಸಾಯಿಸ್ತೀಯಲ್ಲ, ನಿನಗೆ ಕನಿಕರ ಅನ್ನೋದು ಬೇಡಮ್ಮ. ಅಪ್ಪ, ಯಾರೋ ಒಂದು ಮಾತು ಕೇಳ್ಬೇಡಿ. ಎತ್ತು ತಾಯಿ ತನ್ನ ಮಕ್ಕಳು ಸಾಯಿಸ್ತಾಳ, ಕಟ್ಕೊಂಡು ಗಂಡನ ಹೆಂಡತಿ ಸಾಯಿಸ್ತಾಳ? ಇಲ್ಲ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಬನ್ನಿ, ನನ್ನ ಒಳಗಡೆ ಬನ್ನಿ, ನನ್ನ ಮಗು ನೋಡಿ ಬನ್ನಿ. ಇಲ್ಲ ಇಲ್ಲ ಇಲ್ಲ, ಅವ್ನು ಹೇಳ್ತಿರೋದೇ ಸರಿ. ಇವಳು ಮಾತು ಯಾರು ಬೇಡಿ. ನೋಡಿ, ಇವಳು ಮಾಡೋ ಕೆಲಸಕ್ಕೆ ನಾವು ಉಪಾಯ ಸಹಾಯ ಮಾಡಿದ್ರೆ ನಮಗೂ ಕೇಡು ತಪ್ಪೊದ್ದಲ್ಲ. ನಡ್ರಿ, ಎಲ್ಲಾರು ಮನೆಗೆ ಹೋಗಿ ಬಾಗಿಲು ಹಾಕೊಳ್ಳಿ ಅಂತ ಯಾರು ಸಹಾಯಕ್ಕೆ ಬರದೆ ಅವ್ರ ಮನೆಗೆ ಹೋಗಿ ಬಾಗಿಲು ಹಾಕಿಬಿಟ್ರು. ಜನ ಎಷ್ಟು ಮಟ್ಟು ಬದಲಾಗೋದು ಅಂದ್ರೆ ಈಚೆ ಕಟ್ಟಾಕಿರೋ ಕರುಗಳು ಹಸುಗಳೆಲ್ಲ